ಹೋದ್ಯ ಪಿಶಾಚಿ ಅಂದ್ರೆ ಬಂಜ ಗವಾಕ್ಷಿ ಅನ್ನೋ ಹಾಗೆ ಕೋವಿಡ್-19 ಮತ್ತೆ ಬಂದಿದೆ. ಸಿಂಗಾಪುರ್, ಹಾಂಗ್ಕಾಂಗ್ ಸುತ್ತಾಡ್ಕೊಂಡು ಈಗ ಭಾರತಕ್ಕೆ ಕಾಲಿಟ್ಟಿದೆ. ಆಲ್ರೆಡಿ ಇಂಡಿಯಾದಲ್ಲಿ 1,000ಕ್ಕೂ ಹೆಚ್ಚು ಆಕ್ಟಿವ್ ಕೋವಿಡ್ ಕೇಸ್ಗಳು ಪತ್ತೆ ಆಗಿದೆ. 2025ರಲ್ಲಿ ಫಸ್ಟ್ ಟೈಮ್ 1,000 ಗಡಿ ದಾಟಿದ್ದು. ಈಗ ಆತಂಕ ಏನಂದ್ರೆ ನಾರ್ಮಲ್ ಜ್ವರ ಅಂತ ನಂಬಿದವರಲ್ಲಿ ಎಷ್ಟು ಜನಕ್ಕೆ ಕೋವಿಡ್ ಪಾಸಿಟಿವ್ ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗಾದ್ರೆ ಮತ್ತೆ ಅದೇ ಸಿಚುವೇಶನ್ ಭಾರತದಲ್ಲಿ ಕ್ರಿಯೇಟ್ ಆಗುತ್ತಾ? ಏನಾಗಬಹುದು? ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಎಟ್ ಪ್ರೆಸೆಂಟ್ ಸರ್ಕಾರದ ಮಾಹಿತಿ ಪ್ರಕಾರ 2025ರಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆ 1,000 ದಾಟಿದೆ. ಇದೇನು ಮಹಾ ಅಲ್ಲ, ಮ್ಯಾನೇಜಬಲ್. ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈ ಸಂಖ್ಯೆ ಹೀಗೆ ಇರುತ್ತಾ? ಖಂಡಿತ ಇಲ್ಲ. ಮುಂದೆ ಇದರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಎಸ್ಪೆಷಲಿ ಕೇರಳ, ಮಹಾರಾಷ್ಟ್ರ ಹಾಗೂ ಡೆಲ್ಲಿಯಲ್ಲಿ ಈಗ 1,009 ಆಕ್ಟಿವ್ ಕೋವಿಡ್ ಕೇಸ್ಗಳಿರಬಹುದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಕೇವಲ ವಾರದಲ್ಲಿ 4 ಪಟ್ಟು ಕೇಸ್ ಹೆಚ್ಚಾಗಿದೆ. ನೀವು ಮೇ 19ಕ್ಕೆ ನೋಡೋದಾದರೆ ಕೇವಲ ದೇಶದಲ್ಲಿ 257 ಕೇಸ್ಗಳಿದ್ವು. ಬಟ್ ಈಗ 1,000 ದಾಟಿದೆ. ಸ್ಟೇಟ್ ವೈಸ್ ಹೇಳೋದಾದರೆ 2009ರಲ್ಲಿ 430 ಕೇಸ್ಗಳು ಕೇರಳದಲ್ಲಿದೆ. ಇದರಲ್ಲಿ ಆಶ್ಚರ್ಯವಾದ ವಿಷಯ ಏನಂದರೆ ಒಂದು ವಾರಕ್ಕೂ ಮುನ್ನ ಕೇರಳದಲ್ಲಿ ಕೇವಲ 95 ಆಕ್ಟಿವ್ ಕೋವಿಡ್ ಕೇಸ್ಗಳಿದ್ವು. ಅಲ್ಲದೆ ಈಗಾಗಲೇ ಕೋವಿಡ್ನಿಂದ 2 ಸಾವು ಕೂಡ ಸಂಭವಿಸಿದೆ. ಕೇರಳದ ಎರ್ನಾಕುಲಂ, ತಿರುವನಂತಪುರಂ ಹಾಗೂ ಕೋಚಿಕೋಡ್ನಲ್ಲಿ ಕೇಸಸ್ಗಳು ಜಾಸ್ತಿ ಆಗಿದೆ. ಕೇರಳ ಸರ್ಕಾರ ಆಲ್ರೆಡಿ ಹೈ ಅಲರ್ಟ್ ಆಗಿದೆ. ಹಾಸ್ಪಿಟಲ್ ಸರ್ವಿಲೆನ್ಸ್ ಹೆಚ್ಚು ಮಾಡಲಾಗಿದೆ. ಸ್ಕೂಲ್ ಹಾಗೂ ವರ್ಕ್ ಸ್ಪೇಸ್ಗಳಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ. ನಂತರ ಮಹಾರಾಷ್ಟ್ರದಲ್ಲಿರುವ ಆಕ್ಟಿವ್ ಕೇಸ್ಗಳ ಬಗ್ಗೆ ಹೇಳೋದಾದರೆ ಮಹಾರಾಷ್ಟ್ರದಲ್ಲಿ ಒಂದು ವಾರಕ್ಕೂ ಮುಂಚೆ 56 ಆಕ್ಟಿವ್ ಕೇಸ್ಗಳಿದ್ವು. ಆದರೆ ಈಗ ಆ ಸಂಖ್ಯೆ ಹೆಚ್ಚಾಗಿ 209 ಆಕ್ಟಿವ್ ಕೇಸ್ಗಳಾಗಿದ್ದಾವೆ. ಕೋವಿಡ್ನಿಂದ ಈಗ ನಾವು 4 ಸಾವನ್ನು ಕೂಡ ನೋಡಿದ್ವಿ. ಮಹಾರಾಷ್ಟ್ರದಲ್ಲಿ ಹೆಚ್ಚು ಆಕ್ಟಿವ್ ಕೇಸ್ ಸಂಖ್ಯೆ ಮುಂಬೈ, ಪುಣೆ ಹಾಗೂ ಥಾಣೆಯಲ್ಲಿದೆ. ಮುಂಬೈನ ಸಾರ್ವಜನಿಕ ಸಾರಿಗೆ ವಲಯ ಹಾಗೂ ಸ್ಲಮ್ ಪ್ರದೇಶದಲ್ಲಿ ಟೆಸ್ಟಿಂಗ್ನ ತೀವ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಹಾಗೂ ಅಲ್ಲಿನ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ಗಳನ್ನು ಮತ್ತೆ ರೀಓಪನ್ ಮಾಡಲಾಗಿದೆ. ನಂತರ ದೆಹಲಿ ಬಗ್ಗೆ ಹೇಳೋದಾದರೆ ಒಂದು ವಾರಕ್ಕೂ ಮೊದಲು ಕೇವಲ 5 ಕೇಸ್ಗಳಿದ್ವು. ಆದರೆ ಇದ್ದಕ್ಕಿದ್ದಂಗೆ 100ಕ್ಕೂ ಹೆಚ್ಚು ಕೇಸ್ಗಳನ್ನು ನಾವು ನೋಡಬಹುದು. ಅಂದರೆ ಎಷ್ಟು ಪಟ್ಟು ಹೆಚ್ಚಾಗ್ತಿದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಈಗಿನ ಪರಿಸ್ಥಿತಿ ಆತಂಕಕಾರಿಯಾಗಿಲ್ಲ. ಹಾಗಂತ ನೆಗ್ಲೆಕ್ಟ್ ಕೂಡ ಮಾಡೋ ಹಾಗಿಲ್ಲ. ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ ಅಂತ ಸ್ವತಃ ದೆಹಲಿ ಹೆಲ್ತ್ ಮಿನಿಸ್ಟರ್ ಪಂಕಜ್ ಸಿಂಗ್ ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಲೋಕ್ನಾಯಕ್ ಹಾಗೂ GTB ಆಸ್ಪತ್ರೆಯಲ್ಲಿ ಐಸೋಲೇಟೆಡ್ ಬೆಡ್ಗಳನ್ನು ಆಕ್ಟಿವೇಟ್ ಮಾಡಲಾಗಿದೆ. ಯಾಕಂದರೆ ಕಳೆದ ಬಾರಿ ದೆಹಲಿಯಲ್ಲಿ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಕೊರತೆ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿತ್ತು. ಹಾಗಾಗಿ ಈ ಬಾರಿ ಈ ಕೊರತೆಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನಂತರ ಉಳಿದ ಎಲ್ಲ ರಾಜ್ಯದಲ್ಲಿರುವ ಆಕ್ಟಿವ್ ಕೋವಿಡ್ ಕೇಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಗುಜರಾತ್ನಲ್ಲಿ 83 ಕೇಸ್, ತಮಿಳುನಾಡಿನಲ್ಲಿ 69 ಕೇಸ್, ಕರ್ನಾಟಕದಲ್ಲಿ 47 ಕೇಸ್, ಉತ್ತರ ಪ್ರದೇಶದಲ್ಲಿ 15 ಕೇಸ್, ವೆಸ್ಟ್ ಬೆಂಗಾಲ್ನಲ್ಲಿ 12 ಕೇಸ್ ಹಾಗೂ ಮಧ್ಯಪ್ರದೇಶದಲ್ಲಿ 2 ಕೇಸ್ಗಳನ್ನು ನಾವು ನೋಡಬಹುದು. ಈಗ ಪ್ರಶ್ನೆ ಏನಂದರೆ ಭಾರತದಲ್ಲಿರುವ ಕೇಸ್ಗಳು ಯಾವ ವೇರಿಯಂಟ್ ಕೇಸ್ ಅಂತ. ಭಾರತದಲ್ಲಿರುವ ವೇರಿಯಂಟ್ ಒಮಿಕ್ರಾನ್ ಆಗಿದೆ. ಭಾರತದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಹರಡಿರುವ ವೇರಿಯಂಟ್ ಒಮಿಕ್ರಾನ್ನ ಸಬ್ ವೇರಿಯಂಟ್ ಆದ JN1 ಆಗಿದೆ. ಭಾರತದ 53% ಕೇಸ್ ಇದೇ ಸಬ್ ವೇರಿಯಂಟ್ ಆಗಿದೆ. ನಂತರ ಇದರ ಲಕ್ಷಣದ ಬಗ್ಗೆ ಹೇಳೋದಾದ್ರೆ ಇದರಿಂದ ಜ್ವರ, ಆಯಾಸ ಹಾಗೂ ಗಂಟಲು ನೋವುಗಳನ್ನು ನಾವು ನೋಡಬಹುದು. ಇದಲ್ಲದೆ ಈ ವೇರಿಯಂಟ್ ವೇಗವಾಗಿ ಹರಡುತ್ತೆ. ಇದನ್ನ ನಾವು ದೇಶದಲ್ಲಿ ಹೆಚ್ಚಾಗುತ್ತಿರುವ ಕೇಸ್ನಲ್ಲಿ ಕೂಡ ನೋಡಬಹುದಾಗಿದೆ. ನಂತರ ಈಗ ಈ ಒಮಿಕ್ರಾನ್ನ 2ನೇ ವೇರಿಯಂಟ್ ಆದ BA.2 ಬಗ್ಗೆ ಹೇಳೋದಾದ್ರೆ ದೇಶದಲ್ಲಿ ಈ ವೇರಿಯಂಟ್ 26% ಇದೆ. ಇದಲ್ಲದೆ ಈಗ ಹೊಸ ವೇರಿಯಂಟ್ ಕೂಡ ಸ್ಥಾಪನೆ ಆಗ್ತಿದೆ. ಈ ಹೊಸ ವೇರಿಯಂಟ್ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ರೂ ಕೂಡ ದೇಹಕ್ಕೆ ಎಂಟರ್ ಆಗುತ್ತೆ. ಈಗ ಹೊಸದಾಗಿ ವೇರಿಯಂಟ್ಗಳು ಬೆಳಕಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಇದಕ್ಕಿಂತ ಮೊದಲು ಈ ರೀತಿಯ ಕೇಸ್ ಬಂದಿರಲಿಲ್ಲ. ಹಾಗಾದರೆ ಈ ಹೊಸ ವೇರಿಯಂಟ್ನ ಹೆಸರಿನ ಬಗ್ಗೆ ಹೇಳೋದಾದರೆ NB181 ಮತ್ತು LF7 ಆಗಿದೆ. ಪ್ರಸ್ತುತ WHO ಈ ಹೊಸ ವೇರಿಯಂಟ್ನನ್ನು ಮೇಲ್ವಿಚಾರಣೆಯಲ್ಲಿರುವ ರೂಪಾಂತರಗಳು ಅಂತ ಡಿವೈಡ್ ಮಾಡಲಾಗಿದೆ. ಈಗ ಈ ಕೋವಿಡ್ ಕೇಸ್ಗಳು ವೇಗವಾಗಿ ಹೆಚ್ಚಾಗ್ತಾ ಇರೋದು JN1 ವೇರಿಯಂಟ್ನಿಂದ. ಆದರೆ ಈ ಹೊಸ ವೇರಿಯಂಟ್ಗಳು JN1 ವೇರಿಯಂಟ್ನನ್ನು ರೀಪ್ಲೇಸ್ ಮಾಡಬಹುದಾದಂತಹ ಸಾಧ್ಯತೆ ಇದೆ.
ಹಾಗಾದ್ರೆ ಈಗ ಹೊಸ ವೇರಿಯಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. 2021ರಲ್ಲಿ ಕೋವಿಡ್ ನ ಡೆಲ್ಟಾ ವೇವ್ ಇತ್ತು. 2022ರಲ್ಲೂ BA.2 ವೇವ್ ಇತ್ತು. ಈಗ 2025ರಲ್ಲಿ JN.1 ವೇವ್ ಇದೆ. ಇದ್ರ ಜೊತೆಗೆ ನಾನು ನಿಮಗೆ ಹೇಳಿದ ಹಾಗೆ NB 1.8.1 ಮತ್ತು LF.7 ಈ ಹೊಸ ವೇವ್ ಕೂಡ ಇದೆ. ಇದು ಸ್ಪ್ರೆಡ್ ಆಗೋ ಬಗ್ಗೆ ಹೇಳೋದಾದರೆ 2021ರ ಡೆಲ್ಟಾ ವೇವ್ ಮೀಡಿಯಂ ಆಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇತ್ತು. 2022ರ BA.2 ಹೈ ವೇವ್ ಆಗಿದೆ ಹಾಗೂ 2025ರ JN.1 ವೇವ್ ವೆರಿ ಹೈ ಲೆವೆಲ್ನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಪಾಸಿಟಿವ್ ವ್ಯಕ್ತಿಯೊಂದಿಗೆ ಸಂಪರ್ಕ ಮಾಡಿದ್ರೆ ಅವರಿಗೂ ಕೂಡ ಹರಡುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದರೆ ಕೋವಿಡ್ ಪ್ರವೇಶಿಸುವ ಸಾಧ್ಯತೆ ಡೆಲ್ಟಾ ವೇವ್ನಲ್ಲಿ ಬಹಳ ಕಮ್ಮಿ ಇತ್ತು. 2022ರ BA.2 ವೇವ್ನಲ್ಲಿ ಮೀಡಿಯಂ ಇತ್ತು. ಆದರೆ ಈ 2025ರ JN.1 ವೇವ್ನಲ್ಲಿ ಹೈ ಆಗಿದೆ. 2025ರ ಈ ವೇರಿಯಂಟ್ನಲ್ಲಿ ಕೆಲವು ಒಳ್ಳೆಯ ಗುಣಗಳಿದ್ದಾವೆ. ಅದೇನೆಂದರೆ 2021 ಹಾಗೂ 2022ರ ವೇರಿಯಂಟ್ನಲ್ಲಿ ಕೋವಿಡ್ ಪಾಸಿಟಿವ್ ಇರುವ ವ್ಯಕ್ತಿಗೆ ಶ್ವಾಸಕೋಶದ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇತ್ತು, ಬೀರ್ತಾ ಇತ್ತು ಕೂಡ. ಸೊ ಉಸಿರಾಡಲು ಸಮಸ್ಯೆ ಆಗ್ತಾ ಇತ್ತು. ಆದರೆ 2025ರ ವೇರಿಯಂಟ್ನಲ್ಲಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ತುಂಬ ಒಳ್ಳೆಯ ವಿಷಯ. ಇದಾದ ಮೇಲೆ 2021 ಹಾಗೂ 2022ರ ವೇರಿಯಂಟ್ನಲ್ಲಿ ಕೋವಿಡ್ ಪಾಸಿಟಿವ್ ಇರುವಂತಹ ವ್ಯಕ್ತಿ ಬದುಕುಳಿಯುವಂತಹ ಸಾಧ್ಯತೆ ಕಡಿಮೆ ಇತ್ತು. 2021ರ ಡೆಲ್ಟಾ ವೇವ್ನಲ್ಲಂತೂ ಕೂಡ ಬದುಕುಳಿಯುವ ಸಾಧ್ಯತೆ ಬಹಳ ಕಮ್ಮಿ ಇತ್ತು. ಆದರೆ ಈ ಬಾರಿ JN.1 ವೇವ್ನಲ್ಲಿ ಸಾವಿನ ಚಾನ್ಸಸ್ ಬಹಳ ಕಡಿಮೆ ಆಗಿದೆ. ನಂತರ ಈ ಹೊಸ ವೇರಿಯಂಟ್ನ ಪರಿಣಾಮದ ಬಗ್ಗೆ ಪತ್ತೆ ಮಾಡಲಾಗಿದೆ. 2021ರ ಡೆಲ್ಟಾ ವೇವ್ನಲ್ಲಿ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಬಹಳ ಹೆಚ್ಚಿತ್ತು. ಆದರೆ ಈ ಬಾರಿ ಬಹಳ ಲೋ ಆಗಿದೆ. ಒಟ್ಟಾರೆ ಇದರ ಅರ್ಥ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಒಟ್ಟಾರೆ ಮೊದಲಿನ ವೈರಸ್ಗಿಂತ ಈಗಿನ ವೈರಸ್ನ ಪವರ್ ಬಹಳ ಲೋ ಆಗಿದೆ. 2025ರ ವೇರಿಯಂಟ್ ವೈರಸ್ನನ್ನು ಮೈಲ್ಡ್ ಎಂದು ಕರೆಯಲಾಗ್ತಾ ಇದೆ. ಯಾಕಂದರೆ ಈ ವೈರಸ್ ಶ್ವಾಸಕೋಶಕ್ಕೆ ತೊಂದರೆ ಕೊಡದೆ ಮೂಗು ಹಾಗೂ ಗಂಟಲಿನ ಭಾಗದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತೆ. ಇದರ ಅರ್ಥ ಈ ವೈರಸ್ ಬಹಳ ವೇಗವಾಗಿ ಹರಡುತ್ತೆ. ಇದು ನಿಮ್ಮ ಶ್ವಾಸಕೋಶಕ್ಕೆ ತೊಂದರೆ ಮಾಡೋದಿಲ್ಲ. ಇದರಿಂದ ಇದನ್ನು ಮೈಲ್ಡ್ ಎಂದು ಕರೆಯಲಾಗುತ್ತೆ. ಈ ವೈರಸ್ನಿಂದ ಅಪಾಯ ಯಾರ್ಯಾರಿಗಿದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ 70 ವರ್ಷದಿಂದ ಮೇಲಿದವರಿಗೆ ಅಪಾಯ ಇದೆ. ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಅಪಾಯ ಇದೆ. ಹಾಗಾಗಿ ಇವರನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಇದಕ್ಕೆ ಉದಾಹರಣೆ ಹಾಗೆ ಬೆಂಗಳೂರಿನ 84 ವರ್ಷದ ವ್ಯಕ್ತಿಗೆ ಕೋವಿಡ್ ಆಯಿತು, ಅವರು ಸಾವನ್ನಪ್ಪಿದ್ರು. ಇದನ್ನು ನೋಡ್ತಾ ಕೇಂದ್ರ ಸರ್ಕಾರ ಯಾವ ರೀತಿಯ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿದೆ ಅಂತ ಹೇಳೋದಾದರೆ, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಹೈ ಲೆವೆಲ್ ರಿವ್ಯೂ ಮೀಟಿಂಗನ್ನು ನಡೆಸಲಾಗಿದೆ. ಎಲ್ಲ ರಾಜ್ಯಗಳಿಗೂ ತಮ್ಮ ಕಣ್ಗಾವಲು ಹೆಚ್ಚು ಮಾಡಲು ಹಾಗೂ ಎಲ್ಲ ಆಸ್ಪತ್ರೆಯನ್ನು ರೆಡಿ ಮಾಡಲು ಆದೇಶವನ್ನು ಹೊರಡಿಸಿದೆ. ಈಗ ಪಬ್ಲಿಕ್ ಭಯ ಪಡಬೇಕಾಗಿಲ್ಲ, ಬಟ್ ಜಾಗರೂಕರಾಗಿರಬೇಕು. ಡೋಲೋ 650 ಮಾತ್ರೆ, ಬಿಸಿ ರಾಗಿ ಮುದ್ದೆ ಅಂತ ಕೇರ್ಲೆಸ್ ಮಾಡಬೇಡಿ. ಮಾಸ್ಕ್ ಹಾಕೋದು, ಕೈಗಳನ್ನು ಸ್ಯಾನಿಟೈಸಿಂದ ತೊಳ್ಕೊಳೋದನ್ನು ಮರಿಬೇಡಿ. ನಂತರ ಜ್ವರ, ಕೆಮ್ಮು ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಡಾಕ್ಟರ್ ಬಳಿ ಹೋಗಿ. ನೀವೇ ಏನೇನೋ ಯೋಚನೆ ಮಾಡಿ ಆ್ಯಂಟಿಬಯೋಟಿಕ್ ಔಷಧಿಯನ್ನು ಸೇವಿಸೋಕೆ ಹೋಗಬೇಡಿ. ಕರ್ನಾಟಕ ಸರ್ಕಾರ ಕೂಡ ವೃದ್ಧರು ಹಾಗೂ ಗರ್ಭಿಣಿಯರಿಗೆ ಮಾಸ್ಕ್ ಹಾಕಿ ಅಂತ ಕರೆ ಕೊಟ್ಟಿದ್ದಾರೆ. CM ಕೋವಿಡ್ ಸಲುವಾಗಿ ತುರ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ. ಜ್ವರ ಏನಾದರೂ ಇದ್ದರೆ ಮಕ್ಕಳನ್ನು ಶಾಲೆಗೆ ಅಥವಾ ಹೊರಗೆ ಆಟ ಆಡೋಕ್ಕೆಲ್ಲ ಕಳಿಸೋಕೆ ಹೋಗಬೇಡಿ. ಜಾಗರೂಕರಾಗಿರಿ.